ಹಲೋ ಗೈಸ್, ನಮಸ್ಕಾರ. ಇದು ನಂದು ಗಾದೆ ಮಾತುಗಳು ಫಸ್ಟ್ನೇ ವಿಡಿಯೋ ಮಾಡತ್ತೀನಿ. ಪಾರ್ಟ್ 1 ಪಾರ್ಟ್ 2 ಹಿಂಗತ್ತೆ 177 ಪೇಜ್ ಅದಾವು. ಅದ್ರಾಗ ಆದಷ್ಟು ನಾನು ಓದಿ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಗಾದೆ ಮಾತುಗಳು ವಿಡಿಯೋ ನೋಡ್ತಿದ್ರೆ ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರೀ ಚಾಲು ಮಾಡೋಣ. ಫಸ್ಟ್ನೇದ್ದು ಗಾದೆ ಮಾತೈತ್ರಿ, ಹೆತ್ತಮ್ಮಗ ಹೆಗ್ನಾನು ಮುದ್ದ. ಈ ಗಾದೆ ಮಾತು ಕೇಳಿರ್ಬೇಕ್ರಿ ನೀವು. ಇದ್ರದ್ದು ಏನೈತಿ ನಿಮ್ಗೆ ವಿವರಣ ಪೂರ್ತಿ ಅದನ್ನು ಓದಿ ಹೇಳ್ತೀನಿ ಬರ್ರಿ. ಕ್ಷಮೆಯ ದರಿದ್ರಿ ಎಂದು ಹೇಳಲಾಗುತ್ತದೆ. ನಾವು ಏನೇ ಪಾಪ ಮಾಡಿದರೂ ಸಹಿಸಿ ನಮ್ಮ ಭಾರವನ್ನು ಬರುವ ಭೂತಾಯಿ ಗುಣದೊಡ್ಡನೆ. ಹೆತ್ತಮ್ಮನ ಹಾಲಿನ ಋಣವು ತೀರಿಸಲು ಸಾಧ್ಯ. ಅಂತೆಯೇ ಸಮಾಜದಲ್ಲಿ ವಿವಿಧ ಪರಿಸರದಲ್ಲಿ ಬೆಳೆದವರು ಬಡತನ, ದಾರಿದ್ರ್ಯ, ಹಸಿವು ಮುಂತಾದವುಗಳಿಗೆ ಬೇಸತ್ತು ಬೇರೆ ಮಾರ್ಗ ಹಿಡಿದರೂ ತಾಯಿ ಕರುಳಿಗೆ ಎಲ್ಲವೂ ಗೌರವೇ. ಹೆತ್ತಮ್ಮನ ಮಗ ಯಜ್ಞಾನು ಮುದ್ದ. ಇದನ್ನು ಹೇಳತ್ತೀನಿ ನಾನು. ತಾಯಿ ಕರುಳಿಗೆ ಎಲ್ಲವೂ ಗೌರವೇ. ಕಾರಣವೇನೆಂದರೆ ಸಮಾಜದಲ್ಲಿ ಜನರು ಅವನಿಗೆ ಏನೇ ಅಂದರೂ, ತಂದೆಗೆ ಅವನಿಗೆ ಏನೇ ಅಂದರೂ, ಯಾವುದೇ ಪಟ್ಟ ಕಟ್ಟಿದರೂ ಅವನು ತನ್ನ ಮಗನೇ ಅಲ್ಲವೇ. ನಮ್ಮ ತಂದೆ ಹೇಳೋದ್ರಿ, ತಾಯಿ ಜಾತಿಗ. ಇನ್ನು ಕೆಲ ಹೆಣ್ಮಕ್ಳು ಅಂದ್ರೆ ಕೆಲವು ತಾಯಂದಿರು ತನ್ನ ಮಗು ಎಷ್ಟೇ ಕರ್ರಗಿರಲಿ, ಹಿಂಬಳ ಸೋರುತ್ತಿರಲಿ, ನಮ್ಮಪ್ಪ ಮಹಾರಾಜ, ನನ್ನ ಮಗ ಬಂಗಾರ ಎಂದು ಹಿಂಬಳ ಒರೆಸುತ್ತಾರೆ. ನಿಮಗೂ ಗೊತ್ತೈತ್ರಿ, ನಿಮ್ಮ ಅಪ್ಪ ನಿಮಗೆ ಸಣ್ಣವರಿದ್ದಾಗ ನನ್ನ ಮಗ ರಾಜ, ನಿಮ್ಮ ಮಗನಾಗ ಸಂಬಳನ ಬರಲಿ ಏನೋ ಬರಲಿ ಒರೆಸ್ಕೊಂತ ನಿಮ್ಮ ಹೆಗಲ ಮ್ಯಾಗ ಕುಂದ್ರಸ್ಕೊಂತ ನಿಮ್ಮನ್ನ ರಾಜನಾಗ ಬೆಳೆಸಿರ್ತಾರೆ. ಹೌದ್ರೆ? ಒರೆಸುತ್ತಾರೆ. ಆಕೆಯ ಕರಿ ಮಗ ಮಹಾರಾಜನೂ ಅಲ್ಲ, ಅಂದ್ರೆ ತಾಯಿದು. ಆಕೆಯ ಮಗ ಮಹಾರಾಜನೂ ಅಲ್ಲ, ತೋರುವ ಸಿಂಬಳ ಬಂಗಾರವೂ ಅಲ್ಲ. ಆದಾಗ್ಯೂ ತಾಯಿಯ ಮಮತೆ ಆ ರೀತಿ ಹೇಳಿಸುತ್ತದೆ. ತಾಯಿದು ಆ ರೀತಿ ಹೇಳಿಸುತ್ತದೆ. ಅದು ತನಗಿಷ್ಟ ತನ್ನ ಮಗನ ಪ್ರೀತಿಯ ಸೀಮಿತವಾಗಿದ್ದು ಹೀಗೆ ಹೇಳಿಸುತ್ತದೆ. ಈ ಫಸ್ಟ್ನೇದ ಗಾದೆ ಮಾತು ಇದು ಫಸ್ಟ್ನೇ ಭಾಗ. ಇನ್ನು 2ನೇ ಭಾಗ 3ನೇ ಭಾಗ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ನಿಮ್ಗೆ. ಅರ್ಥ ಆಗಿರ್ಬೋದು ಅಂದ್ಕೊಂತೀನಿ. ಗಾದೆ ಮಾತುಗಳು ಪಾರ್ಟ್ 1 ನೋಡಿ. ಹೆತ್ತಮ್ಮಗ ಹೆಗ್ನಾನು ಮುದ್ದ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ. ಕೈ ಮುಗಿತೀನಿ. ನಮಸ್ಕಾರ. ಬರೋಣ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.